ನಿಜಕ್ಕೂ ಟ್ರಾಪ್ ಆದ್ರ ಡಿವೈಎಸ್ಪಿ, ಏನಿದರ ಅಸಲಿ ಕಹಾನಿ? ಮೊದಲೇ ಸಿದ್ಧಗೊಂಡಿದ್ದ ಡಿವೈಎಸ್ಪಿಗೆ ಕೆಟ್ಟ ಷಡ್ಯಂತರದ ವಲೆಯಲ್ಲಿ ಸಿಲುಕಿದ ಡಿವೈಎಸ್ಪಿ ರಾಮಚಂದ್ರಪ್ಪ. ಪಾಪ ಅನ್ಸುತ್ತೆ ಕಣ್ರಿ. ಒಂದು ವೇಳೆ ಹಾಗೆ ಆಗಿದ್ರೆ ನೋಡಿ ನೋಡಿ, ಈ ಮಹಿಳೆ ಕಿರುಚುತ್ತಿಲ್ಲ, ಅರಚುತ್ತಿಲ್ಲ. ನಿಜಕ್ಕೂ ಡಿವೈಎಸ್ಪಿ ಲೈಂಗಿಕವಾಗಿ ಬಲವಂತ ಮಾಡಿದ್ರೆ ಈ ಮಹಿಳೆ ಹೋಗಬಹುದಿತ್ತು ಅಲ್ವೇನ್ರಿ? ಆಕೆ ಇದ್ದಿದ್ದು ಪೊಲೀಸ್ ಸ್ಟೇಷನ್ನಿನಲ್ಲಿ, ಜೊತೆಯಲ್ಲಿ ಗಂಡ ಕೂಡ ಇದ್ದ ಅಂತ ಆಕೆನೇ ಹೇಳ್ತಾಳೆ ನೋಡ್ರಿ. ಮಾತಾಡ್ತಾ ಇರೋದು ಅಂತ ಹೇಳಿದ್ರು. ಆಗ ನನಗೆ ಭಯ ಆಯ್ತು. ಹೀಗಿದ್ದು ಕಿರ್ಚದೆ ಅರ್ಚದೆ ಸುಮ್ಮನೆ ಇದ್ದಿದ್ದು ಆದ್ರೂ ಯಾಕೆ? ಹೋಗ್ಲಿ, ಪೊಲೀಸ್ ಸಿಬ್ಬಂದಿ ಯಾರೋ ಸಹಾಯಕ್ಕೆ ಬರಲಿಲ್ಲ ಅಂತಾನೆ ಇಟ್ಕೊಳ್ಳೋಣ. ಬಾಗ್ಲಲ್ಲೇ ಗಂಡ ಇದ್ದಲ್ವೇನ್ರಿ? ಹಾ ಅಂತ ಕಿರ್ಚಿದ್ರು ಗಂಡ ಓಡೋಡಿ ಬರ್ತಿದ್ನಲ್ರಿ. ಬಾಗ್ಲಲ್ಲೇ ಗಂಡನ ಬಿಟ್ಟು ಒಳಗಡೆ ಹೋಗುವಂತದ್ದು ಏನಿತ್ತು? ಆಯ್ತು, ಅನಿವಾರ್ಯ ಹೋಗಿದ್ದೆ ಅಂತ ಅಂದ್ರು, ಕಿರ್ಚೋದಕ್ಕೆ ಬಾಯಿಲ್ವೇನ್ರಿ? ಅದೆಲ್ಲ ಹೋಗ್ಲಿ, ಹೀಗೆ ಆಗತ್ತೆ, ಬಾತ್ರೂಮ್ಗೆ ಹೋಗ್ತಾರೆ ಅಂತ ಕ್ಯಾಮರಾ ತಗೊಂಡು ವಿಡಿಯೋ ಮಾಡೋಕೆ ಕಿಟಕಿಗೆ ಹೋಗಿದ್ದ ಆ ಭೂಪ ಆದ್ರು ಯಾರು? ಅಲ್ಲೇ ಆದ್ರ ಡಿವೈಎಸ್ಪಿ ರಾಮಚಂದ್ರಪ್ಪ ಟ್ರ್ಯಾಪ್. ಮಾತಾಡೋಕೆ ಆಫೀಸ್ ರೂಮ್ಗೆ ಹೋದ್ರೆ ಆಗ್ತಿತ್ತು, ಅದನ್ನ ಬಿಟ್ಟು ಯಾಕೆ ಬಾತ್ರೂಮ್ಗೆ ಹೋಗಿದ್ಯಾಕೆ? ಎಂತವರಿಗೂ ಬುದ್ಧಿ ಇಲ್ವೇನ್ರಿ ಈಗಿನ ಕಾಲದಲ್ಲಿ? ಆಫೀಸ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ರೆ ಯಾರಾದ್ರೂ ಬಾತ್ರೂಮ್ಗೆ ಹೋಗ್ತಾರೇನ್ರಿ? ಆಫೀಸರ್ ಯಾರಾದ್ರೂ ಇನ್ವೆಸ್ಟಿಗೇಷನ್ ನ ಬಾತ್ರೂಮ್ ನಲ್ಲಿ ಮಾಡ್ತಾರೇನ್ರಿ? ಅಬ್ಬಬ್ಬ, ಸಖತ್ ಪ್ಲಾನ್. ಎಂತಹ ಗಂಡನಿಗಾದ್ರೂ ಅರ್ಥ ಆಗಲ್ವೇನ್ರಿ ಇದರ ಅಸಲಿ ಕಹಾನಿ ಏನು ಅಂತ? ಎಂಥ ಕಾಲ ಬಂತಪ್ಪ, ಪೊಲೀಸ್ ಸ್ಟೇಷನ್ ನಲ್ಲಿ ಬಾತ್ರೂಮ್ಗೆ ಬನ್ನಿ ಅಂತ ಡಿವೈಎಸ್ಪಿ ಕರೆದಾಗ ಗಂಡನಿಗೆ ಒಂದು ಮಾತು ಹೇಳ್ಬೋದಿತ್ತಲ್ವಾ? ಯಾರಾದ್ರೂ ಕಂಪ್ಲೇಂಟ್ ಕೊಡೋಕೆ ಬಂದ ತಕ್ಷಣ ಬಾತ್ರೂಮ್ಗೆ ಕರೀತಾರೇನ್ರಿ? ಯಾರಾದ್ರೂ ಫಸ್ಟ್ ಟೈಮ್ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ನೀನು ಬಾತ್ರೂಮ್ಗೆ ಬಾ, ಆಗ ಕಂಪ್ಲೇಂಟ್ ತೋರಿಸ್ತೇನೆ ಅಂತ ಯಾರಾದ್ರೂ ಹೇಳ್ತಾರೇನ್ರಿ? ಬಾತ್ರೂಮ್ಗೆ ಕರೆದ ತಕ್ಷಣ ಡಿವೈಎಸ್ಪಿ ಕಪಾಳಕ್ಕೊಂದು ಕೊಟ್ಟು ಆಚೆ ಬಂದು ಗಂಡನ ಹತ್ತಿರ ಹೇಳ್ಬೋದಿತ್ತಲ್ವೇನ್ರಿ? ಡಿವೈಎಸ್ಪಿ ಹಾಗೆ ಮಾಡಿದ್ರು, ಹೀಗ್ ಮಾಡಿದ್ರು ಅನ್ನೋ ಈ ಮಹಿಳೆ ಸುಮ್ನೆ ಡಿವೈಎಸ್ಪಿ ಮಾಡೋದನ್ನೆಲ್ಲ ಮಾಡಿಸಿಕೊಂಡು ನಿಂತಿದ್ದಾದ್ರು ಯಾಕೆ? ಕಡೆ ಪಕ್ಷ ದೂರ ತಳ್ಳುವುದಿತ್ತಲ್ವೇನ್ರಿ? ನಿಜಕ್ಕೂ ಒಂದು ವೇಳೆ ಈ ಹೆಣ್ಣು ಮಗುವಿನ ಹತ್ರ ಡಿವೈಎಸ್ಪಿ ತಪ್ಪಾಗಿ ನಡೆದುಕೊಂಡಿದ್ದೆ ನಿಜ ಆಗಿದ್ರೆ ಕಾನೂನು ಪ್ರಕಾರ ಡಿವೈಎಸ್ಪಿಗೆ ಶಿಕ್ಷೆ ಆಗಲೇಬೇಕು. ಒಂದು ವೇಳೆ ಏನಾದರೂ ಷಡ್ಯಂತರದ ಬಲೆಯಲ್ಲಿ ಸಿಕ್ಕಿ ಬಿದ್ದಿದೆ ನಿಜ ಆದ್ರೆ ಆ ಮಹಿಳೆಗೂ ಕೂಡ ಶಿಕ್ಷೆ ಆಗಬೇಕು. ಇದರ ಬಗ್ಗೆ ತೀವ್ರವಾಗಿ ತನಿಖೆ ನಡೆಸಬೇಕು ಪೊಲೀಸ್ ಅಧಿಕಾರಿಗಳು. ಸತ್ಯತೆಗಳ ಆಚೆ ಬರಬೇಕು ಅಂದ್ರೆ ಕಿಟಕಿಯಲ್ಲಿ ನಿಂತು ವಿಡಿಯೋ ಮಾಡಿದ ಭೂಪನನ್ನ ಮೊದಲು ತನಿಖೆಗೆ ಒಳಪಡಿಸಬೇಕು. ಆಗ ಆಚೆ ಬರುತ್ತೆ ನೋಡಿ ಅಸಲಿ ಕಹಾನಿ.